ಕೆಲವರಿಗೆ ಜಿಮ್ ಜಾಯಿನ್ ಆದ ನಂತರ ಆರೋಗ್ಯ ಸಮಸ್ಯೆಗಳು ಕಾಡಕ್ ಶುರು ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. 20-30 ಎಕ್ಸ್ಟ್ರೀಮ್ ಪಾರ್ಟಿ ಫೇಸ್ ಅಲ್ಲಿ ಇರ್ತೀರಾ. ಎಕ್ಸ್ಟ್ರೀಮ್ ಆಗಿ ಆಲ್ಕೋಹಾಲ್ ಕುಡಿಯೋದು, ಸಿಗರೆಟ್ ಸೇದೋದು, ಸಿಕ್ಕಿದ್ ಪಕ್ಕಿದ್ ಕುರುಕ್ಲಿ ತಿಂಡಿ ಎಲ್ಲ ತಿನ್ನೋದು, ಯದ್ವಾ ಸ್ಮೋಕ್ ಮಾಡೋದು, ರಾತ್ರಿ 3 ಅವರ್ ಅಷ್ಟೇ ನಿದ್ದೆ ಮಾಡೋದು, ಬಿಕಾಸ್ ಪಾರ್ಟಿ ಅಂದ್ಬಿಟ್ಟು ನೈಟ್ ಔಟ್ ಎಲ್ಲ ಹೋಗಿರ್ತೀರಾ. ಸೊ ಈ ಫೇಸ್ ಅಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. 30 ವರ್ಷ ಆದ ನಂತರ ನಿಮ್ ಬಾಡಿ ಡಿಗ್ರೇಡ್ ಆಗೋ ಫೇಸ್, ಅಂದ್ರೆ ತನ್ನಷ್ಟಕ್ಕೆ ತಾನೇ ವೀಕ್ ಆಗಕ್ ಶುರು ಆಗುತ್ತೆ. ಸೊ ಪಾಸ್ಟ್ ಅಲ್ಲಿ ಮಾಡಿ ತಗೊಂಡಿದ್ದ ಡಿಸಿಷನ್ ಇಂದ ಇವಾಗ ಅದು ರಿಫ್ಲೆಕ್ಟ್ ಆಗಕ್ ಶುರು ಆಗುತ್ತೆ. ನನ್ನ ಇಬ್ರು ಫ್ರೆಂಡ್ಸ್ 30 ಇಯರ್ಸ್ ಅಬೌವ್ ಇದ್ದಾರೆ. ಒಬ್ಬಂಗೆ ಜಿಮ್ ವರ್ಕೌಟ್ ಆದ ನಂತರ ರಾತ್ರಿ ಹೊತ್ತು ಉಪ್ಸಾ ತರ ಫೀಲ್ ಆಗ್ತಿದೆ, ಬ್ರೀತಿಂಗ್ ಇಶ್ಯೂಸ್, ತುಂಬಾ ಕಷ್ಟ ಆಗ್ತಾ ಇದೆ ಉಸಿರಾಡೋದು. ಇನ್ನೊಬ್ಬಂಗೆ ಪೈಲ್ಸ್ ಎಫೆಕ್ಟ್ ಆಗಿದೆ. ಅವ್ರು ಜಿಮ್ ಜಾಯಿನ್ ಆಗಿದ್ದಕ್ಕೂ ಇದಕ್ಕೂ ಕೋಇನ್ಸಿಡೆಂಟ್ಲಿ ಆಗಿದೆ ಅದು. ಆಮೇಲೆ ಆರೋಗ್ಯ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ. ನೋಡಕ್ ಔಟ್ಸೈಡ್ ತುಂಬಾ ಚೆನ್ನಾಗಿ ಇರ್ಬೋದು, ಒಳಗಡೆ ಎಲ್ಲಾ ಆರ್ಗನ್ಸ್ ಡ್ಯಾಮೇಜ್ ಆಗಿರ್ಬೋದು. ತುಂಬಾ ಜನ ಬ್ಲಡ್ ರಿಪೋರ್ಟ್ಸ್ ಮಾಡಿಸದೆ ಜಿಮ್ ವರ್ಕೌಟ್ ಶುರು ಮಾಡ್ತೀರಾ. ಅಂತ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಸಹ ಆಗಬಹುದು. ಇದು ಕೇವಲ ಕೋಇನ್ಸಿಡೆನ್ಸ್. ಇದಕ್ಕೆ ಕಾರಣ ಪ್ರೀವಿಯಸ್ ಅಲ್ಲಿ ತಗೊಂಡಿರೋ ಹೆಲ್ತ್ ಡಿಸಿಷನ್, ರೀಸೆಂಟ್ ಆಗಿ ಜಾಯ್ನ್ ಆಗಿರೋ ಜಿಮ್ ಅಲ್ಲ.